ಸೊ ಹಾಯ್ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಮಲ್ಲು ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪಯಣ ಎಲ್ಲಿ ಸಾಗ್ಲಿಕತ್ತದಪ್ಪ ಅಂತಂದ್ರೆ ಮಣೂರ ಯಲ್ಲಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಗಾಡಿ ತೊಳ್ಕೊಂಡು ನಮ್ಮ ನೈಸ್ ಆದಂಥ ರೋಡನ್ನು ಹಿಡ್ಕೊಂಡು ನಮ್ಮ ಪಯಣ ಮಣೂರು ಯಲ್ಲಮ್ಮ ದೇವಿಯ ದೇವಸ್ಥಾನದ ಕಡೆ ನಡೆದದ. ಸೊ ಬರ್ರಿ ಹೋಗೋಣತ್ತ. ದಾರಿಯಲ್ಲಿ ಹೋಗಬೇಕಾದ್ರೆ ಇಂಥ ಕಚ್ಚಡವಾದ ರೋಡನ್ನು ದಾಟ್ಕೊಂಡು ನಮ್ಮ ಪಯಣ ಹಾಗೆ ಮುಂದೆ ಸಾಗ್ಲಿಕತ್ತಿತ್ತು. ಅಷ್ಟೊತ್ತಿಗೆ ನಮ್ಮ ಕಣ್ಣ ಎದುರುಗಡೆ ಬಿದ್ದಿದ್ದೆ ಈ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಬ್ರಿಡ್ಜ್. ತುಂಬಾ ಹೈಟ್ ಅದ, ನೋಡ್ತಿರ್ಬೋದು. ಈಚೆ ಕಡೆ ಭೀಮಾ ನದಿ. ಸೊ ತುಂಬಾ ಬಹಳ ಹೈಟ್ ಆಗಿರೋ ಕಾರಣ ವ್ಯೂ ಮಾತ್ರ ಬಹಳ ಚೆಂದ ಕಾಣಿಸ್ಲಿಕತ್ತಿತ್ತು. ಈ ಸೈಡಲ್ಲಿ ಮತ್ತು ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ನೋಡ್ಕೊತ ಹೋಗ್ಲಿಕತ್ತಿದ್ದೆವು. ಸೊ ಹಾಗೆ ಸ್ವಲ್ಪ ನಿಂದ್ರಿಸಿ ಫೋಟೋ ಕ್ಲಿಕ್ ಮಾಡಿಕೊಂಡು ಮತ್ತು ನಮ್ಮ ಪಯಣ ಹಾಗೆ ಮುಂದುವರಿಸಿದೆವು. ಮಣೂರು ಊರನ್ನು ದಾಟ್ಕೊಂಡು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಬೇಕಾದಂಥ ಒಂದು ಮಹಾದ್ವಾರ, ಅದನ್ನು ಕ್ರಾಸ್ ಮಾಡಿಕೊಂಡು ಹಾಗೆ ಮುಂದೆ ಹೊಂಟೆವು. ಫೈನಲ್ ಆಗಿ ಹೊಳೆಯಲ್ಲಿ ಇರ್ತಕ್ಕಂಥ ಯಲ್ಲಮ್ಮ ದೇವಿ ದೇವಸ್ಥಾನದ ಕಡೆ ಬಂದಿದ್ದೆವು. ನೋಡ್ತಿರ್ಬೋದು, ದೂರದಲ್ಲಿ ಕಾಣ್ತಿರ್ಬೋದು. ಬಟ್ ಅಲ್ಲಿಗೆ ಹೋಗೋಣಂತ. ನೀವೇನಿಲ್ಲಿ ನೋಡ್ಲಿಕತ್ತಿರಲ್ಲ, ಇದೇ ಮಣೂರು ಯಲ್ಲಮ್ಮ ದೇವಿಯ ದೇವಸ್ಥಾನ. ಬೈಕನ್ನು ಇಲ್ಲಿ ಪಾರ್ಕನ್ನು ಮಾಡೀನಿ. ಇನ್ಮೇಲೆ ಅಲ್ಲಿ ತೆಂಗಿನಕಾಯಿ ಎಲ್ಲ ತೊಗೊಂಡು ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ಬೇಕಪ್ಪ ಅಂತಂದರೆ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡ್ಯಾರ. ಆ ಬ್ರಿಡ್ಜಿನ ಮುಖಾಂತರ ನಾವು ಹೊಂಟಿದ್ದೆವು. ಸೊ ಫೈನಲ್ ಆಗಿ ಗುಡಿಯನ್ನು ಎಂಟ್ರಿ ಮಾಡಿದೆವು. ಇದೇ ಗುಡಿ, ಸ್ವಲ್ಪ ಹೊರಾಂಗಣ. ಸೊ ಈಗ ಒಳಗಡೆ ಹೋಗೋಣಂತ. ಒಳಗಡೆ ಹೋಗಿ ದೇವಿಯ ದರ್ಶನವನ್ನು ಪಡ್ಕೊಂಡು ಹೊರಗಡೆ ಬರಬೇಕಾದ್ರೆ ಒಂದು ರೀಲ್ಸನ್ನು ಮಾಡ್ಕೊಂಡು ಬಂದಿದ್ದೆವು. ಅದು ಈಗ ನಿಮ್ಮ ಕಣ್ಣ ಮುಂದೆ. ದೇವಿಯ ದರ್ಶನವನ್ನು ಪಡ್ಕೊಂಡು ನಮ್ಮ ಪಯಣ ಮತ್ತು ನಮ್ಮ ಊರ ಕಡೆ ಮನೆಗೆ ಬರಬೇಕಾದ್ರೆ ರಾತ್ರಿ 7 ಗಂಟೆ ಆಗೋಯ್ತು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಬ್ಲಾಗಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಕಾಣಿಸ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.